ನಮಸ್ಕಾರ ಸ್ನೇಹಿತರೆ, ಇವತ್ತೇ ಹನುಮಾನ್ ಜಯಂತಿ ಮತ್ತು ಹುಣ್ಣಿಮೆ. ಎಷ್ಟೋ ಪವಿತ್ರವಾದಂತ ದಿನ. ಈ ಕಥೆಯನ್ನು ಇವತ್ತು ಯಾರು ಶ್ರದ್ಧಾ ಭಕ್ತಿಯಿಂದ ಕೇಳುತ್ತಾರೋ ಅವರಿಗೆ ಹನುಮಂತನ ದಿವ್ಯ ಆಶೀರ್ವಾದ ಸಿಗುತ್ತದೆ. ಐಶ್ವರ್ಯ ಹಾಗೂ ಭೋಗ ಭಾಗ್ಯದಿಂದ ಬದುಕುತ್ತಾರೆ. ಹಾಗಾಗಿ ಆಲಸ್ಯ ಮಾಡದೆ ಆ ಪವಿತ್ರವಾದ ಕಥೆ ಏನು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಅಯೋಧ್ಯೆಯ ಉತ್ತರ ಭಾಗದಲ್ಲಿರುವ ಗಂಗಾ ನದಿ ದಡದಲ್ಲಿ ವಿಸ್ತರಿಸಿದಂತ ಒಂದು ಕಾಡಿನಲ್ಲಿ ಸಾಮ್ರಾಟ್ ಎಂಬ ಹೆಸರಿನ ಒಂದು ಕೋಗಿಲೆ ವಾಸವಿತ್ತು. ಆ ಕೋಗಿಲೆ ನೋಡಲು ತುಂಬಾನೇ ಸುಂದರವಾಗಿತ್ತು. ಹೊಳೆಯುವಂತ ಚಿನ್ನದ ರೆಕ್ಕೆಗಳು, ಚಿಕ್ಕ ಕಪ್ಪು ಕಣ್ಣುಗಳು, ಮಧುರವಾದ ಕಂಠದಿಂದ ಆ ಕಾಡಿನಲ್ಲಿ ಆ ಕೋಗಿಲೆ ಓಡಾಡುತ್ತಿತ್ತು. ಕೋಗಿಲೆ ಪ್ರತಿದಿನ ಹಣ್ಣುಗಳನ್ನು ತಿಂದು ನದಿ ದಡದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಅದರ ಸ್ನೇಹಿತರಾದ ಇತರೆ ಪಕ್ಷಿಗಳ ಜೊತೆ ಕಿಲಕಿಲ ಎಂದು ಮಾತನಾಡುತ್ತಿತ್ತು. ಆ ಕೋಗಿಲೆಗೆ ಒಂದು ವಿಶೇಷ ಲಕ್ಷಣ ಇತ್ತು. ಅದೇನೆಂದ್ರೆ ಆ ಕೋಗಿಲೆಗೆ ಹನುಮಂತನ ಮೇಲೆ ವಿಪರೀತವಾದ ಭಕ್ತಿ ಇತ್ತು. ಅದೇ ಕಾಡಿನಲ್ಲಿದ್ದ ಒಂದು ಮುದಿ ಹದ್ದು ಪ್ರತಿದಿನ ಹನುಮಂತನ ಕತೆಗಳನ್ನು ಹೇಳುತ್ತಿತ್ತು. ಆ ಹದ್ದು ಹನುಮಂತನ ಕತೆ ಹೇಳಿದಾಗಲೆಲ್ಲ ಈ ಕೋಗಿಲೆ ಅಲ್ಲೇ ಕುಳಿತುಕೊಂಡು ಕೇಳಿಸಿಕೊಳ್ಳುತ್ತಾ ಮಧ್ಯ ಮಧ್ಯದಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಅದರ ಮಧುರವಾದ ಕಂಠದಿಂದ ಹೇಳುತ್ತಿತ್ತು. ಕೋಗಿಲೆ ಹೇಳುವ ಆ ಮಾತು ಕೇಳಿ ಕಾಡಿನ ಗಿಡಮರಗಳು, ಪ್ರಾಣಿ ಪಕ್ಷಿಗಳು ಖುಷಿ ಪಡುತ್ತಿದ್ದವು. ಆ ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಆ ಕೋಗಿಲೆಯನ್ನು ಸಾಮ್ರಾಟ್ ಎಂದಲ್ಲದೆ ಹನುಮಾನ್ ಪಕ್ಷಿ ಎಂದು ಕರೆಯುತ್ತಿದ್ದವು. ಇದು ಹೀಗಿರುವಾಗ ಕಾಡಿನ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಅಧರ್ಮ ತುಂಬಿ ಹೋಗಿತ್ತು. ಧರ್ಮ ತಪ್ಪಿದ ಮನುಷ್ಯರೆಲ್ಲರೂ ಅದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಒಂದಾನೊಂದು ಸಮಯದಲ್ಲಿ ಆ ಗ್ರಾಮಸ್ಥರೆಲ್ಲರೂ ಹನುಮಂತನ ಭಕ್ತರಾಗಿದ್ದು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಿದ್ದರು. ಆದರೆ ಕೆಲ ಕಾಲದಿಂದ ಆ ಗ್ರಾಮದಲ್ಲಿ ಅಧರ್ಮ ಹೆಚ್ಚಾಯಿತು. ದೊಡ್ಡ ಮನುಷ್ಯರು ಸ್ವಾರ್ಥದಿಂದ ಹೊಲಗಳನ್ನು ಆಕ್ರಮಿಸಿಕೊಂಡರು. ವ್ಯಾಪಾರಿಗಳು ಗುಣಮಟ್ಟ ಮತ್ತು ಪ್ರಮಾಣದ ವಿಷಯದಲ್ಲಿ ಮೋಸ ಮಾಡುತ್ತಿದ್ದರು. ಯುವಕರು ಪ್ರತಿದಿನ ಗಲಾಟೆ ಮಾಡುತ್ತಾ ಆ ಗ್ರಾಮದ ಶಾಂತಿಯನ್ನು ಹಾಳು ಮಾಡುತ್ತಿದ್ದರು. ಎಷ್ಟೋ ಪ್ರೀತಿಯಿಂದ ಕಟ್ಟಿಕೊಂಡಿದ್ದ ಹನುಮಂತನ ದೇವಾಲಯವನ್ನು ಕೂಡ ಆ ಗ್ರಾಮಸ್ಥರು ಮರೆತು ಹೋಗಿದ್ದರು. ಹನುಮಂತನ ಆಲಯದಲ್ಲಿ ಹೂವುಗಳಿಲ್ಲ, ಬೆಳಕಿಲ್ಲ, ದೀಪವಿಲ್ಲ, ನೈವೇದ್ಯ ಇಡುವವರಿಲ್ಲ. ಆ ಗ್ರಾಮಸ್ಥರು ಹನುಮಾನ್ ಜಯಂತಿಯನ್ನು ಕೂಡ ಮರೆತು ಹೋದರು. ಇನ್ನು ಸಾಮ್ರಾಟ್ ಎಂಬ ಈ ಕೋಗಿಲೆ ಆ ಗ್ರಾಮದಲ್ಲಿ ಹಾರುತ್ತಾ ಆ ಗ್ರಾಮಸ್ಥರನ್ನು ನೋಡಿ ನೋವು ತಿನ್ನುತ್ತಿತ್ತು. ಆ ಕೋಗಿಲೆ ದೇವಾಲಯದ ಮುಂದೆ ಕುಳಿತುಕೊಂಡು ಜೈ ಹನುಮಾನ್ ಎಂದು ಹಾಡಿ ಬರುತ್ತಿತ್ತು. ಆದರೆ ಆ ಗ್ರಾಮದವರು ಆ ಕೋಗಿಲೆಯ ಹಾಡನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಕೋಗಿಲೆಯ ಹತ್ತಿರ ಹನುಮನಿಗೆ ಸಮರ್ಪಿಸುವುದಕ್ಕಾಗಿ ಒಂದು ಚಿಕ್ಕ ಕಾಳು ಹಾಗೂ ಅದರ ರೆಕ್ಕೆಗಳಿಂದ ಉದುರಿದಂತ ಒಂದು ಚಿನ್ನದ ಗರಿ ಮಾತ್ರ ಇತ್ತು. ಆ ಕೋಗಿಲೆ ಯೋಚಿಸುತ್ತಾ, ನನ್ನ ಹನುಮನಿಗೆ ಈ ಗ್ರಾಮವನ್ನು ಮತ್ತೆ ಧರ್ಮ ಮಾರ್ಗದಲ್ಲಿ ತರುವ ಬಹುಮಾನವನ್ನು ಕೊಡಲು ನನ್ನಿಂದ ಆಗುವುದಿಲ್ಲವೇ ಎಂದು ಅಂದುಕೊಂಡಿತು. ಒಂದು ದಿನ ಆ ಕೋಗಿಲೆ ಗಂಗಾ ನದಿ ದಡದಲ್ಲಿರುವ ಒಂದು ಮರದ ಮೇಲೆ ಕುಳಿತುಕೊಂಡು ಜೈ ಹನುಮಾನ್ ಎಂದು ಹಾಡುತ್ತಿದ್ದಾಗ ಒಂದು ಮುದಿ ಹಂಸ ಪಕ್ಷಿ ಅಲ್ಲಿಗೆ ಬಂದಿತು. ಹಂಸ ಕೋಗಿಲೆಯೊಂದಿಗೆ, ನಿನ್ನ ಹಾಡು ಈ ಗಂಗಾ ನದಿಯಿಂದ ಹಿಡಿದು ಆಗಸದವರೆಗೂ ಕೇಳಿಸುತ್ತಿದೆ. ನಾಳೆ ಹನುಮಾನ್ ಜಯಂತಿ. ಆದರೆ ಈ ಗ್ರಾಮ ಅಧರ್ಮದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದೆ. ನಿನಗೊಂದು ರಹಸ್ಯ ಹೇಳುತ್ತೇನೆ ಕೇಳು. ಈ ನದಿ ಆಳದಲ್ಲಿ ಒಂದು ಗುಹೆಯೊಳಗೆ ಹನುಮಾನ್ ಧರ್ಮ ಜ್ವಾಲೆ ಎಂಬ ಪವಿತ್ರವಾದ ಜ್ವಾಲೆ ಅಡಗಿದೆ. ಆ ಜ್ವಾಲೆಯನ್ನು ಈ ಗ್ರಾಮದ ಆಲಯಕ್ಕೆ ತಂದರೆ ಮತ್ತೆ ಆ ಗ್ರಾಮಸ್ಥರ ಹೃದಯ ಧರ್ಮದಿಂದ ತುಂಬಿಕೊಳ್ಳುತ್ತದೆ. ಅವರು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ ಎಂದು ಹೇಳಿತು. ಕೋಗಿಲೆ ಹಂಸ ಪಕ್ಷಿಯ ಮಾತನ್ನು ಕೇಳಿ ಆಶ್ಚರ್ಯದಿಂದ, ನಾನೊಂದು ಚಿಕ್ಕ ಪಕ್ಷಿ, ಗಂಗಾ ನದಿ ಆಳಕ್ಕೆ ಯಾವ ರೀತಿ ಹೋಗಲು ಸಾಧ್ಯ ಎಂದು ಕೇಳಿತು. ಅದಕ್ಕೆ ಹಂಸ ಪಕ್ಷಿ ನಗುತ್ತಾ, ನಿನ್ನ ಜೈ ಹನುಮಾನ್ ಹಾಡು
ಆ ಜ್ವಾಲೆಯನ್ನು ಬೆಳಗಿಸುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಇನ್ನು ಕೋಗಿಲೆ ಅದರ ಹತ್ತಿರ ಇದ್ದಂತ ಕಾಳು ಹಾಗೂ ಚಿನ್ನದ ಗರಿಯನ್ನು ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು ಗಂಗಾ ನದಿಯ ಮೇಲೆ ಹಾರುತ್ತಾ ಹೋಯಿತು. ಆ ರೀತಿ ಎಷ್ಟೋ ದೂರ ಹಾರಿದ ಮೇಲೆ ಅಲ್ಲೊಂದು ಗುಹೆ ಕಾಣಿಸಿತು. ಗುಹೆಯ ಮುಂದೆ ಒಂದು ದೊಡ್ಡ ಗಾತ್ರದ ಶಿಲೆ ಹಾಗೂ ಗುಹೆಯ ಸುತ್ತಲೂ ಸರಪಳಿ ಬಿಗಿಸಲಾಗಿತ್ತು. ಕೋಗಿಲೆ ಗುಹೆಯ ಹತ್ತಿರ ಹಾರಲು ಹೋದಾಗ ಅಲ್ಲೊಂದು ಸುಳಿ ಹುಟ್ಟಿಕೊಂಡು ಪಕ್ಷಿಯನ್ನು ಅದರೊಳಗೆ ಎಳೆದುಕೊಳ್ಳಲು ಪ್ರಯತ್ನಿಸಿತು. ಆದರೆ ಕೋಗಿಲೆ ಜೈ ಹನುಮಾನ್, ಜೈ ಶ್ರೀರಾಮ್ ಎಂದು ಹಾಡುತ್ತಾ ಮುಂದೆ ಹೋಯಿತು. ಆ ಹಾಡು ಆ ಸುಳಿಯನ್ನು ಶಾಂತಪಡಿಸಿತು. ಆ ಗುಹೆಯ ಒಳಗಿನಿಂದ ಸಣ್ಣದಾಗಿ ಒಂದು ಸ್ವರ ಕೇಳಿಸುತ್ತಿತ್ತು. ಆ ಸ್ವರ ಜೈ ಹನುಮಾನ್ ಎಂಬ ಶಬ್ದದಿಂದ ಕೂಡಿತ್ತು. ಆದರೆ ಆ ಸರಪಳಿ ಅದನ್ನು ತಡೆಯುತ್ತಿತ್ತು. ಆ ಗುಹೆಯ ಹತ್ತಿರ ಅಧರ್ಮಾಸುರ ಎಂಬ ಒಬ್ಬ ರಾಕ್ಷಸ ನಿಂತಿದ್ದ. ಅವನು ಕೋಗಿಲೆಯನ್ನು ನೋಡಿ, ಈ ಹನುಮಾನ್ ಧರ್ಮಜ್ವಾಲೆ ಹೊರಗೆ ಬಂದರೆ ಗ್ರಾಮಸ್ಥರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೆ, ಆಗ ನನ್ನ ಅಧರ್ಮ ಶಕ್ತಿ ನಾಶವಾಗುತ್ತದೆ. ಆ ರೀತಿ ಆಗಲು ನಾನು ಬಿಡುವುದಿಲ್ಲ ಎಂದು ಜೋರಾಗಿ ಗರ್ಜಿಸಿದ. ಆಗ ಕೋಗಿಲೆ ಧೈರ್ಯವಾಗಿ, ನನ್ನ ಹನುಮಂತನ ನಾಮ ನಿನ್ನ ಅಧರ್ಮವನ್ನು ನಾಶ ಮಾಡುತ್ತದೆ ಎಂದು ಹೇಳಿ ಅದರ ಪವಿತ್ರವಾದ ಸ್ವಚ್ಛವಾದ ಕಂಠದಿಂದ ಜೈ ಹನುಮಾನ್, ಜೈ ಶ್ರೀರಾಮ್ ಎಂದು ಹಾಡಲು ಶುರು ಮಾಡಿತು. ಆ ಸ್ವರ ಗುಹೆಯೊಳಗೆ ಪ್ರತಿಧ್ವನಿಸಿತು. ಆ ಹಾಡು ಅಧರ್ಮಾಸುರನ ಕಿವಿಯೊಳಗೆ ತಲುಪಿ ಅವನನ್ನು ಗಾಯಪಡಿಸಿತು. ಆ ರಾಕ್ಷಸ ಕಿವಿ ಮುಚ್ಚಿಕೊಂಡು ನೋವಿನಿಂದ ಚೀರಾಡುತ್ತಾ ಅಲ್ಲಿಂದ ಹೊರಟು ಹೋದ. ರಾಕ್ಷಸ ಅಲ್ಲಿಂದ ಹೋದ ತಕ್ಷಣ ಕೋಗಿಲೆ ಅದರ ಪುಟ್ಟ ರೆಕ್ಕೆಗಳಿಂದ ಆ ಸರಪಳಿಯನ್ನು ಮುಟ್ಟಿತು. ಆ ಸರಪಳಿ ಕರಗಿ ಹೋಯಿತು. ಶಿಲೆ ಪಕ್ಕಕ್ಕೆ ಜರುಗಿತು. ಗುಹೆಯೊಳಗಿನಿಂದ ಒಂದು ಚಿಕ್ಕ ಚಿನ್ನದ ಜ್ವಾಲೆ ಹೊರಗಡೆ ಬಂದಿತು. ಆ ಜ್ವಾಲೆ ಜೈ ಹನುಮಾನ್ ಎಂದು ಹಾಡುತ್ತಾ ಒಂದು ಕಾಂತಿ ಬಿಂದುವಿನಂತೆ ಪ್ರಜ್ವಲಿಸುತ್ತಿತ್ತು. ಕೋಗಿಲೆ ಆ ಜ್ವಾಲೆಯನ್ನು ಅದರ ರೆಕ್ಕೆಗಳಿಂದ ಬಿಗಿಯಾಗಿ ಹಿಡಿದುಕೊಂಡಿತು. ಕೋಗಿಲೆಯ ಜೈ ಹನುಮಾನ್ ಹಾಡು ಆ ಜ್ವಾಲೆಯೊಂದಿಗೆ ಬೆರೆತು ಇನ್ನೂ ಶಕ್ತಿಯುತವಾಗಿ ಬದಲಾಯಿತು. ಕೋಗಿಲೆ ಅದರ ಹತ್ತಿರ ಇದ್ದ ಕಾಳನ್ನು ಅದರ ಗೂಡಿನೊಳಗಿಟ್ಟು ಜ್ವಾಲೆಯನ್ನು ತೆಗೆದುಕೊಂಡು ಗ್ರಾಮದ ಆಲಯದ ಕಡೆ ಹಾರಿತು. ಆ ಮಾರ್ಗದಲ್ಲಿ ಇದ್ದಂತ ಎಲ್ಲಾ ಪಕ್ಷಿಗಳು ಕೂಡ ಕೋಗಿಲೆಯ ಹಿಂದೆಯೇ ಹಾರಿದವು. ಎಲ್ಲಾ ಪಕ್ಷಿಗಳು ಕೋಗಿಲೆಯಂತೆ ಜೈ ಹನುಮಾನ್ ಎಂದು ಹಾಡಿದವು. ಅವುಗಳ ಹಾಡು ನೀರಿನ ಮೂಲಕ ಗ್ರಾಮದವರೆಗೂ ಕೇಳಿಸುತ್ತಿತ್ತು. ದೊಡ್ಡ ಮೋಡವೊಂದು ಕೋಗಿಲೆಯನ್ನು ತಡೆಯಲು ಬಂತು. ಆದರೆ ಕೋಗಿಲೆ ಆ ಜ್ವಾಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಜೈ ಶ್ರೀರಾಮ್ ಎಂದು ಹಾಡಿತು. ಆ ಮೋಡ ಕೆದರಿ ಆ ಜಾಗವೆಲ್ಲ ಕೂಡ ಸ್ವಚ್ಛವಾಗಿ ಬದಲಾಯಿತು. ಹನುಮಾನ್ ಜಯಂತಿಯ ದಿನ ಕೋಗಿಲೆ ಆ ಜ್ವಾಲೆಯನ್ನು ಹಿಡಿದುಕೊಂಡು ಆಲಯದ ಹತ್ತಿರ ತಲುಪಿತು. ಆ ಆಲಯವೆಲ್ಲ ಖಾಲಿಯಾಗಿ ಕತ್ತಲಿನಿಂದ ತುಂಬಿತ್ತು. ಆ ಗ್ರಾಮದವರು ಹನುಮಾನ್ ಜಯಂತಿಯನ್ನು ಮರೆತು ಅವರ ಸಮಸ್ಯೆಗಳು ಹಾಗೂ ಸ್ವಾರ್ಥದಲ್ಲಿ ಮುಳುಗಿದ್ದರು. ಇನ್ನು ಕೋಗಿಲೆ ಆ ಹನುಮಾನ್ ಧರ್ಮಜ್ವಾಲೆಯನ್ನು ಹನುಮಂತನ ವಿಗ್ರಹದ ಪಕ್ಕದಲ್ಲಿ ಇರಿಸಿತು. ಕೋಗಿಲೆ ಜೈ ಹನುಮಾನ್ ಎಂದು ಹಾಡಿದ ಕೂಡಲೇ ಆ ಜ್ವಾಲೆ ಒಂದು ಪ್ರಕಾಶಮಯವಾದ ಬೆಳಕಿನಂತೆ ಬದಲಾಗಿ ಆ ದೇವಾಲಯವನ್ನೆಲ್ಲ ಕೂಡ ಬೆಳಕಿನಿಂದ ತುಂಬಿತು. ಆ ಕಾಂತಿ ಇಡೀ ಗ್ರಾಮವೆಲ್ಲ ವ್ಯಾಪಿಸಿ ಜೈ ಹನುಮಾನ್, ಜೈ ಶ್ರೀರಾಮ್ ಎಂಬ ಸ್ವರದಿಂದ ತುಂಬಿತು. ಆ ಕಾಂತಿ ಗ್ರಾಮಸ್ಥರ ಹೃದಯಗಳಿಗೂ ತಲುಪಿತು. ಆ ಊರಿನ ದೊಡ್ಡ ಮನುಷ್ಯರು ಅವರ ಸ್ವಾರ್ಥವನ್ನು ತಿಳಿದುಕೊಂಡು ಆಕ್ರಮಿಸಿದಂತ ಹೊಲವನ್ನೆಲ್ಲ ಹಿಂದಿರುಗಿಸಿದರು. ವ್ಯಾಪಾರಿಗಳು ಅವರ ಮೋಸವನ್ನು ಒಪ್ಪಿಕೊಂಡು ನ್ಯಾಯವಾಗಿ ವ್ಯಾಪಾರ ಮಾಡಲು ಶುರು ಮಾಡಿದರು. ಯುವಕರು ಗಲಾಟೆಗಳನ್ನು ಬಿಟ್ಟು ಗ್ರಾಮದವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಇನ್ನು ಗ್ರಾಮಸ್ಥರೆಲ್ಲರೂ ಆಲಯದ ಹತ್ತಿರ ಓಡಿ ಬಂದರು. ಎಲ್ಲರೂ ಆ ಕಾಂತಿ ಹಾಗೂ ಕೋಗಿಲೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಎಲ್ಲರೂ ಅವರವರ ತಪ್ಪುಗಳನ್ನು ತಿಳಿದುಕೊಂಡರು. ಮೊಣಕಾಲಿನ ಮೇಲೆ ಕುಳಿತುಕೊಂಡು ಹನುಮಂತನನ್ನು ಕ್ಷಮೆ ಕೇಳಿದರು. ಆ ರಾತ್ರಿ ಹನುಮಂತನ ದೇವಾಲಯವನ್ನು ಪೂರ್ತಿಯಾಗಿ ಹೂವುಗಳಿಂದ ಅಲಂಕರಿಸಿದರು. ದೀಪಗಳನ್ನು ಹಚ್ಚಿದರು. ವಡೆ ಹಾಗೂ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿದರು. ಹನುಮಾನ್ ಚಾಲೀಸಾ ಓದಿದರು. ಆ ಶಬ್ದ
ಇಡೀ ಗ್ರಾಮವೆಲ್ಲ ಪ್ರಜ್ವಲಿಸಿತು. ಆ ರಾತ್ರಿ ಕೋಗಿಲೆ ಅದರ ಗೂಡಿನಲ್ಲಿ ಕುಳಿತಿದ್ದಾಗ ಅದರ ಮುಂದೆ ಸಾಕ್ಷಾತ್ ಹನುಮಂತ ಪ್ರತ್ಯಕ್ಷಗೊಂಡು ಕೋಗಿಲೆಯೊಂದಿಗೆ, ಸಾಮ್ರಾಟ್, ನಿನಗೆ ನನ್ನ ಮೇಲಿದ್ದಂತ ಭಕ್ತಿ ಆ ಧರ್ಮ ಜ್ವಾಲೆಯನ್ನು ಗ್ರಾಮಕ್ಕೆ ತಂದಿತು. ಅಧರ್ಮ ಮಾರ್ಗದಲ್ಲಿ ನಡೆದ ಗ್ರಾಮಸ್ಥರನ್ನು ನಿನ್ನ ಹಾಡು ಮತ್ತೆ ಧರ್ಮ ಮಾರ್ಗಕ್ಕೆ ಕರೆತಂದಿತು. ಧರ್ಮ ತಪ್ಪಿದವರು ಮತ್ತೆ ಜ್ಞಾನೋದಯವಾಗಿ ಅವರ ತಪ್ಪುಗಳನ್ನು ಸರಿಪಡಿಸಿಕೊಂಡು ನನ್ನನ್ನು ಕ್ಷಮೆ ಕೇಳಿದರೆ ನಾನವರನ್ನು ಕ್ಷಮಿಸಿ ಆಶೀರ್ವದಿಸುತ್ತೇನೆ. ನೀನೇ ನನ್ನ ನಿಜವಾದ ಬಂಟ ಎಂದು ಹೇಳಿದರು. ಆ ಮಾತನ್ನು ಕೇಳಿ ಕೋಗಿಲೆ ಸಂತೋಷದಲ್ಲಿ ಮುಳುಗಿಹೋಯಿತು. ಇನ್ನು ಅಂದಿನಿಂದ ಆ ಗ್ರಾಮದವರು ಪ್ರತಿದಿನ ದೇವಾಲಯದಲ್ಲಿ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ನೈವೇದ್ಯ ಇಡುತ್ತಿದ್ದರು. ಪ್ರತಿ ಹನುಮಾನ್ ಜಯಂತಿಯಂದು ಸಾಮ್ರಾಟ್ ಕೋಗಿಲೆಯ ಕಥೆಯನ್ನು ದೇವಾಲಯದ ಮುಂದೆ ಕೇಳಿಸುವ ಮೂಲಕ ಆ ಊರಿನವರು ಮುಂದಿನ ಪೀಳಿಗೆಗೂ ಕೂಡ ಧರ್ಮವನ್ನು ತಿಳಿಸಿದರು. ಒಂದು ಚಿಕ್ಕ ಪಕ್ಷಿ ಅಧರ್ಮದಿಂದ ತುಂಬಿ ಹೋದಂತ ಗ್ರಾಮವನ್ನು ಧರ್ಮ ಮಾರ್ಗದಲ್ಲಿ ತಂದಂತ ಕಥೆ ಇದು. ಹನುಮಾನ್ ಜಯಂತಿಯ ದಿನ ಈ ಕಥೆ ಕೇಳುವುದರಿಂದ ನಿಮಗೆ ಎಂದೂ ಕೂಡ ಹನುಮಂತನ ಆಶೀರ್ವಾದ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.